ಚಿಕ್ಕಮಗಳೂರಿನ ದತ್ತಪೀಠ ಕೇಸ್ಗೆ ಈಗ ಮರು ಜೀವ ಸಿಗ್ತಾ ಇದೆ. 7 ವರ್ಷಗಳ ಬಳಿಕ ಕೋರ್ಟ್ ಇದೀಗ ಹೋರಾಟಗಾರರಿಗೆ ಸಮನ್ಸನ್ನ ಕೊಟ್ಟಿದೆ. ಚಿಕ್ಕಮಗಳೂರಿನ ದತ್ತಪೀಠ ಕೇಸ್ಗೆ ಮರು ಜೀವ ಸಿಗ್ತಾ ಇದೆ. 7 ವರ್ಷಗಳ ಬಳಿಕ ಆರೋಪಿಗಳಿಗೆ ಕೋರ್ಟ್ನ ಮೂಲಕ ಈಗ ಸಮನ್ಸ್ ಜಾರಿಯಾಗಿದೆ. ಜನವರಿ 8ನೇ ತಾರೀಕಿನಂದು ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಸರ್ಕಾರದ ಮಟ್ಟದಲ್ಲಿ ಈ ಪ್ರಕರಣ ಕೂಡ ಹಿಂಪಡೆಯಕ್ಕೆ ಸಲ್ಲಿಕೆ ಆಗಿದೆ. ಇದು ಬಟ್ ಇದು ಚಾರ್ಜ್ ಶೀಟ್ ಆಗಿದ್ರೆ ಇದು ಹಿಂಪಡೆದು ಆಗೋಗಿರೋದು. ಆದರೆ ಚಾರ್ಜ್ ಶೀಟನ್ನು ಇವರು ಸಲ್ಲಿಸ್ತಲೇ ಇಟ್ಕೊಂಡು ಈಗ ಚಾರ್ಜ್ ಶೀಟನ್ನು ಹಾಕಿದ್ದಾರೆ. ಯಾವ ಕೋರ್ಟಲ್ಲಿ ಅವರಿಗೆ ಸಮನ್ಸ್ ಇಶ್ಯೂ ಆಗಿರೋದು ಸರ್? ಈಗ ಚಿಕ್ಕಮಗಳೂರು ಕೋರ್ಟ್, ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆ, ಇದು ರೂರಲ್ ಇದು ಮೊದಲನೇ ಹೆಚ್ಚುವರಿ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಚಿಕ್ಕಮಗಳೂರು. ಅಂದರೆ ಇದು ಎಲ್ಲವೂ ಕೂಡ ಸ್ಮ್ಯಾಶ್ ಆಗೋದು ಸರ್? ಹೈಕೋರ್ಟಲ್ಲೇ ಸ್ಮ್ಯಾಶ್ ಆಗೋದು ಸರ್? ಇಲ್ಲ, ಹೈಕೋರ್ಟಲ್ಲಿ ನಾವು ಇದನ್ನು ಚಾಲೆಂಜ್ ಮಾಡೋದಾದ್ರೆ ನಾವು ಹೈಕೋರ್ಟಲ್ಲೇ ಚಾಲೆಂಜ್ ಮಾಡ್ತೀವಿ. ಏನಂದರೆ ಏನು ಇಷ್ಟು ದಿನ ಯಾಕೆ ತಡವಾಗಿದೆ ಅನ್ನೋದ್ರ ಬಗ್ಗೆ ಕಾರಣ ಕೊಡದಲ್ಲೇ ಇರೋದನ್ನು ಕೂಡ ನಾವು ಅದ್ರ ಬಗ್ಗೆ ಚರ್ಚಿಸಿ ನಾವು ಅದನ್ನ ಮೇಲ್ಮನವಿ ಸಲ್ಲಿಸಿ ಅದನ್ನು ರದ್ದುಪಡಿಸಲಿಕ್ಕೆ ನಾವು ಕೋರ್ತೀವಿ. ಎರಡು 2017ರ ದತ್ತಪೀಠ ಹೋರಾಟಗಾರನ ಮೇಲಿನ ಕೇಸ್ ಇದು. ಈ ಕೇಸ್ ಇದೀಗ ರೀಓಪನ್ ಆಗೋ ಮೂಲಕವಾಗಿ ಕೋರ್ಟ್ ಸಮನ್ಸನ್ನ ಜಾರಿ ಮಾಡಿದೆ. 8ನೇ ತಾರೀಕಿನಂದು ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆಯನ್ನ ಕೊಟ್ಟಿದೆ. 7 ವರ್ಷಗಳ ಬಳಿಕ ಈಗ ದತ್ತಪೀಠದ ಹೋರಾಟಗಾರರ ವಿರುದ್ಧ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ. 2017ರಲ್ಲಿ ದತ್ತಪೀಠದ ಗೋರಿ ಒಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನವರಿ 8ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದು ಕೋರ್ಟ್ ಸಮನ್ಸ್ನಲ್ಲಿ ಇರುವಂತಹ ಅಂಶ. ಬಿಜೆಪಿ ಈ ಹಿಂದೆ ಈ ಕೇಸನ್ನ ವಾಪಸ್ ಪಡ್ಕೊಂಡಿತ್ತು. ಈಗ ಅದನ್ನ ವಾಪಸ್ ಮರುಜೀವ ಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. 14 ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಮರು ಜೀವ ಸಿಗ್ತಾ ಇದೆ. ತನಿಖೆಗೆ ಈಗ ಮುಂದಾಗ್ತಾ ಇದೆ. ಜನವರಿ 8ನೇ ತಾರೀಕಿನಂದು ಇವರುಗಳು ತನಿಖೆಯನ್ನ ಎದುರಿಸಬೇಕಾಗಿದೆ. ದತ್ತಪೀಠದ ಗೋರಿಯನ್ನ ಹೊಡೆದಂತಹ ಪ್ರಕರಣ ಸಂಬಂಧ 2017ರಲ್ಲಿ ಆಗಿದ್ದಂತಹ ಒಂದು ಘಟನೆ, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ 7 ವರ್ಷಗಳ ನಂತರದಲ್ಲಿ ಈಗ ಕೋರ್ಟ್ ನೋಟಿಸ್ ಅನ್ನ ಕೊಡ್ತಾ ಇದ್ದು ವಿಚಾರಣೆಗೆ ಬನ್ನಿ ಅಂತ ಕರೀತಾ ಇದೆ. ಈಗ ಪ್ರಶ್ನೆ ಇರೋದು, ಕೋರ್ಟ್ ಇದನ್ನ ಸಮನ್ಸನ್ನ ಕೊಟ್ಟಿರೋದು ಹೌದು, ಆದರೆ ಸರ್ಕಾರ ಇದನ್ನ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಹಿಂದೂ ಸಂಘಟನೆಯವರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣ್ ಗೌಡ್ರಿಂದ. ನಾರಾಯಣ್ ಗೌಡ, ಇಫ್ ಐ ಆಮ್ ನಾಟ್ ರಾಂಗ್, ಈಗ ಆಲ್ರೆಡಿ ಬಿಜೆಪಿ ಈ ಕೇಸನ್ನ ವಾಪಸ್ ಪಡ್ಕೊಂಡಿತ್ತು, ಇದಕ್ಕೀಗ ಮರುಜೀವ ಕೊಡ್ತಾ ಇದ್ದಾರೆ ಅನ್ನೋ ಅಂಶ ಕೇಳಿ ಬರ್ತಾ ಇದೆ. ಹೌದಾ, ಕೇಸ್ ಹಿಂಪಡೆಯಲಾಗಿತ್ತಾ? ದಿವ್ಯಾ, ಅಂತಂದರೆ 2017 ಡಿಸೆಂಬರ್ 3ನೇ ತಾರೀಕು ನಡೆದಿದ್ದಂಥ ಏನು ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ಒಂದು ನಿಷೇಧಿತ ಪ್ರದೇಶದಲ್ಲಿ ಭಗವಧ್ವಜ ಕಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸುಮಾರು 14 ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ಪ್ರಕರಣ ದಾಖಲು ಮಾಡಿದಂಥದ್ದು. ಆದರೆ 2021ರಲ್ಲಿ ಇಡೀ ರಾಜ್ಯದಲ್ಲಿ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳಿದ್ವು, ಆ ಕೇಸ್ಗಳೆಲ್ಲವನ್ನೂ ಕೂಡ ಸರ್ಕಾರ ವಾಪಸ್ ತಗೊಂಡಿದ್ದಂಥದ್ದು. ಆದರೆ 2017 ಡಿಸೆಂಬರ್ 3ನೇ ತಾರೀಕು ನಡೆದಿದ್ದಂಥ ಪ್ರಕರಣಕ್ಕೆ ಪೊಲೀಸ್ ಇಲಾಖೆ ಈ ಕ್ಷಣದವರೆಗೂ, ಅಂತಂದರೆ ಡಿಸೆಂಬರ್ 23, 2023 7 ವರ್ಷಗಳ ತನಕ ಯಾವುದೇ ರೀತಿಯಂಥ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರಲಿಲ್ಲ. ಆದರೆ ಯಾವಾಗ ಅವರು ಆ ಒಂದು ಪ್ರಕರಣಕ್ಕೆ ಪರ್ಟಿಕ್ಯುಲರ್ ಆಗಿ ಆ ಪ್ರಕರಣಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರಲಿಲ್ಲ. ಸೊ ಹಾಗಾಗಿ ಈಗ ಕೋರ್ಟ್ ಸಮನ್ಸ್ ಕೊಟ್ಟಿರುವಂಥದ್ದು ಒಂದು. ಇನ್ನೊಂದು ಏನು ಅಂತಂದರೆ, ಈಗ ವಕೀಲರು, ಅಂದರೆ ಬಿಜೆಪಿಯ ಸಾಮಾನ್ಯ ಕೇಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡುವಂಥ ವಕೀಲರು ಕೂಡ ಈಗ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು ಅಂದರೆ, ಯಾವುದೇ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ 6 ತಿಂಗಳಿಂದ 1 ವರ್ಷದ ಒಳಗಡೆ ಆ ಒಂದು ಪ್ರಕರಣಕ್ಕೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಆದರೆ 7 ವರ್ಷಗಳ ಕಾಲ ಈ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸರು ಯಾವುದೇ ರೀತಿ ಚಾರ್ಜ್ ಸಲ್ಲಿಕೆ ಮಾಡ್ದಲೇ ಇರುವಂಥದ್ದು. ಈಗ ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಂತ ಒಂದು. ಆದರೆ 6 ತಿಂಗಳು 1 ವರ್ಷದ ಒಳಗಡೆ ಯಾವುದೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ದಲೇ ಇದ್ರೆ ಆ ಕೇಸು ಅಲ್ಲಿಗೆ ಸ್ಕ್ವಾಶ್ ಆಗುತ್ತೆ. ಅದು ಯಾವುದೇ ರೀತಿಯಾದಂಥ ಆ ಕೇಸಿಗೆ ಮನ್ನಣೆ ಇರೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಆದರೆ 2017ರಲ್ಲಿ ನಡೆದಿರುವಂಥ ಪ್ರಕರಣನ 6 ವರ್ಷಗಳ ಕಾಲ ಹಾಗೆ ಪೆಂಡಿಂಗ್ ಇಟ್ಕೊಂಡು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು ಯಾಕೆ? ಅದು ಈಗ ಕಳೆದ 15 ದಿನ ಇಂದಷ್ಟೇ, ಅಂತಂದರೆ ಡಿಸೆಂಬರ್ 23, 2023, 2017 ಡಿಸೆಂಬರ್ 3ನೇ ತಾರೀಕು ನಡೆದಿದ್ದಂಥ ಪ್ರಕರಣನ 2023 ಡಿಸೆಂಬರ್ 23ನೇ ತಾರೀಕು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಅವರು ಹಿಂದೂ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡೋದಕ್ಕೋಸ್ಕರನೇ, ಯಾಕೆಂದರೆ ಈ ಸರ್ಕಾರ ಬಂದಾದ ಮೇಲೂ ಕೂಡ ಈಗಾಗಲೇ 1 ವರ್ಷ
ವರ್ಷ ಆಗೋಕ್ಕೆ ಬಂದಿರುವಂಥದ್ದು. ಇಷ್ಟು ದಿನಗಳ ಕಾಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ದಲೇ ಇರುವಂಥವ್ರು ಈಗ ಯಾಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿದ್ದಾರೆ? ಇದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಒಂದು ಜೊತೆಗೆ 2021ರಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಯಾವ ಕೇಸ್ ಇದು ಎಲ್ಲವೂ ಕೂಡ ಆ ಕೇಸ್ಗಳು ಕ್ಲೋಸ್ ಆಗಿದ್ದಂಥದ್ದು. ಆದರೆ ಈ ಒಂದು ಪ್ರಕರಣಕ್ಕೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಲೇ ಏನೋ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಸಮನ್ಸ್ ಬಂದಿರುವಂಥದ್ದು. ಆದರೆ 6 ತಿಂಗಳು 1 ವರ್ಷದೊಳಗಡೆ ಸಮನ್ಸ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡದೇ ಇದ್ದರೆ ಕೇಸು ಸಂಪೂರ್ಣವಾಗಿ ಬಿದ್ದೋಗುತ್ತೆ. ಆದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದ್ರಿಂದ ಈ ಕೇಸು ಮತ್ತೆ ಜೀವ ಪಡ್ಕೊಂಡಿದೆ. ಅಂತಂದ್ರೆ ಈ ಸರ್ಕಾರ ಹಿಂದೂ ಕಾರ್ಯಕರ್ತರ ಹಳೆ ಕೇಸ್ಗಳನ್ನು ಮತ್ತೆ ಈ ರೀತಿಯಾಗಿ ಅಂದರೆ 6 ವರ್ಷ 7 ವರ್ಷ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡದೇ ಇದ್ರು ಕೂಡ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಹಿಂದೂ ಸಂಘಟನೆ ಕಾರ್ಯಕರ್ತರ ಒಂದು ಹೋರಾಟ ಮತ್ತೆ ಅವರನ್ನ ಒಂದು ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಿದೆ ಅಂತ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತೆ ಮಾಜಿ ಶಾಸಕ CT ರವಿ ಅವರು ಕೂಡ ಈಗ ಆರೋಪ ಮಾಡ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ. 2017ರ ದತ್ತಪೀಠಕ್ಕೆ ಸಂಬಂಧಿತವಾಗಿ ಇದೀಗ ಹೋರಾಟಗಾರರಿಗೆ ಸಮನ್ಸನ್ನ ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಿ ಅಂತ. ಆದರೆ ಪ್ರಶ್ನೆ ಇರೋದು 2021ರಲ್ಲೇ ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ಗಳನ್ನು ಬಿಜೆಪಿಯ ಸರ್ಕಾರ ತನ್ನ ಅವಧಿಯಲ್ಲಿ ಎಲ್ಲವನ್ನು ಕೂಡ ಹಿಂಪಡೆದಿತ್ತು. ಈಗ ಚಾರ್ಜ್ ಶೀಟನ್ನು ಆ ನಂತರದಲ್ಲಿ ಅದನ್ನು ಮಾಡಿರಲಿಲ್ಲ. ಈಗ ಅದಕ್ಕೆ ಚಾರ್ಜ್ ಶೀಟನ್ನು ಮಾಡೋ ಮೂಲಕವಾಗಿ ಕೋರ್ಟ್ನ ಮೂಲಕ ಸಮನ್ಸನ್ನು ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು ಮರುಜೀವ ಕೊಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದರೆ ಚಾರ್ಜ್ ಶೀಟ್ ಸಲ್ಲಿಕೆ ಯಾಕೆ ವಿಳಂಬ ಆಗಿತ್ತು? ಈಗ ಇದಕ್ಕೆ ಮಾನ್ಯತೆ ಸಿಗತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಕೇಸನ್ನ ಕ್ಲೋಸ್ ಮಾಡಿದ್ರು, ಆದರೆ ಚಾರ್ಜ್ ಶೀಟ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಚಾರ್ಜ್ ಶೀಟ್ ಅನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಇಡೀ ಪ್ರಕರಣಕ್ಕೆ ಈ ಚಾರ್ಜ್ ಶೀಟ್ ಅನ್ನ ಹಾಕೋ ಮೂಲಕವಾಗಿ ಇದರ ಮಾನ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ? ದಿವ್ಯಾ, ಖಂಡಿತವಾಗಿ ಇಲ್ಲೇ ಸಾಕಷ್ಟು ಗೊಂದಲಗಳು ಮೂಡ್ತಾ ಇರುವಂತದ್ದು. ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ದತ್ತಮಾಲೆಯ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ಹಿಂಪಡೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಆದ್ರೆ ಆ ಹಿಂಪಡೆದಂತ ಪ್ರಕರಣಕ್ಕೆ ಈಗಾಗಲೇ ಕೋರ್ಟ್ಗೆ ಒಂದು ಮಾಹಿತಿಯನ್ನು ಕೂಡ ಸರ್ಕಾರ ಯಾವ್ಯಾವ ಪ್ರಕರಣಗಳನ್ನ ನಾವು ವಾಪಸ್ ಪಡ್ಕೊಂಡಿದೀವಿ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ರವಾನೆಯನ್ನ ಮಾಡಿರ್ತಾರೆ. ರವಾನೆಯನ್ನ ಮಾಡಿದ್ರು ಕೂಡ ಈ ರೀತಿಯಲ್ಲಿ ದೋಷಾರೋಪ ಪಟ್ಟಿಯನ್ನ ಯಾವ ಆಧಾರದ ಮೇಲೆ ಸಲ್ಲಿಕೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಈಗ ಒಂದಷ್ಟು ಮಾಹಿತಿಗಳು ಬರ್ತಾ ಇದಾವೆ. ಈ ರೀತಿಯಲ್ಲಿ ಯಾವಾಗ ಸರ್ಕಾರ ಪ್ರಕರಣವನ್ನ ವಾಪಸ್ಸನ್ನ ತೆಗೆದುಕೊಂಡಿತ್ತು, ಆ ವಾಪಸ್ಸನ್ನ ತೆಗೆದುಕೊಂಡ ನಂತರ ಆ ವಾಪಸ್ಸನ್ನ ತೆಗೆದುಕೊಂಡಂತ ಪ್ರಕರಣವನ್ನ ಓಪನ್ ಮಾಡ್ಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಹೈಕೋರ್ಟ್ ನಲ್ಲಿ ಮಾನ್ಯತೆಯನ್ನ ಪಡೆದುಕೊಂಡು ಅದಕ್ಕೆ ಪುರಸ್ಕಾರವನ್ನು ಪಡ್ಕೊಂಡು ಅದಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದಾವೆ. ಅದಕ್ಕೆ ಅಧಿಕೃತವಾಗಿ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಇದರ ಬಗ್ಗೆ ಯಾರು ಕೂಡ ಅಧಿಕೃತವಾಗಿ ಮಾಹಿತಿಗಳನ್ನ ಹೊರ ಆಗ್ತಾ ಇಲ್ಲ. ಆದ್ರೆ ಈಗಂತೂ ಒಂದು ಮಾಹಿತಿಗಳು ಗೊತ್ತಾಗ್ತಾ ಇದೆ. ಅಂದ್ರೆ ಕೋರ್ಟ್ನ ಪ್ರೊಸೀಡಿಂಗ್ಸ್ ನ ಪ್ರಕಾರ 2017ರಲ್ಲಿ ಏನು ದಾಖಲಾದಂತ FIR ಏನಿತ್ತು, FIR ಗೆ ಡಿಸೆಂಬರ್ನ ಮೊದಲನೇ ವಾರದಲ್ಲಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ ನಂತರ ಕೋರ್ಟ್ ನಲ್ಲಿ ಅಂದ್ರೆ ಚಿಕ್ಕಮಗಳೂರಿನ ಸಿಟಿ JMFC ಕೋರ್ಟ್ ಏನಿತ್ತು ಅಲ್ಲಿ ಅದಕ್ಕೆ CC ನಂಬರ್ ಅನ್ನ ಮಾಡಿರುವಂತದ್ದು. ಅದಾದ ನಂತರ ಚಾರ್ಜ್ ಫ್ರೇಮ್ ಮಾಡ್ಲಿಕ್ಕೆ ಆರೋಪಿಗಳೇನಿದ್ರು ಅಂದ್ರೆ 14 ಜನ ಆರೋಪಿಗಳು, ಈ ಪ್ರಕರಣದ 14 ಜನ ಆರೋಪಿಗಳೇನಿದ್ದಾರೆ ಆರೋಪಿಗಳಿಗೂ ಕೂಡ CC ನಂಬರ್ ಅನ್ನ ಮಾಡಿದ ನಂತರ ಅದನ್ನ ಏನು ಚಾರ್ಜ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಒಂದು ಸಮನ್ಸ್ ಅನ್ನ ಕೋರ್ಟ್ ನ ಮೂಲಕ ಕೊಟ್ಟಿರುವಂತದ್ದು. ಅಂದ್ರೆ ಹಿಂದಿನ ಸರ್ಕಾರ ಮಾಡಿದಂತ ಕ್ರಮಗಳೇನು ಮತ್ತು ಈ ಸರ್ಕಾರದ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿತ್ತು ಇದರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ಗಳು ಕೂಡ ಆಗ್ಬೇಕಿರುವಂತದ್ದು. ಅದಕ್ಕೆ ಸರ್ಕಾರ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಮತ್ತು ಹಿಂದಿನ ಗೃಹ ಸಚಿವರಾದಂತ ರಗಜ್ಞಾನೇಂದ್ರ ಅವರು ಕೂಡ ಇದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಇನ್ ಸ್ವಲ್ಪ ಹೊತ್ತಿನಲ್ಲಿ ಕೊಡ್ತೀನಿ, ಅದು ಯಾವ ನಾವು ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ವಾ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೂಡ ಹಿಂದಿನ ಗೃಹ ಸಚಿವರು ಮತ್ತು ಈಗಿನ ಸರ್ಕಾರವು ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. 2017ರ ದತ್ತಪೀಠಕ್ಕೆ ಸಂಬಂಧಿತವಾಗಿ ಒಟ್ಟು 14 ಆರೋಪಿಗಳಿಗೆ ಕೋರ್ಟ್ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದೆ. ಜನವರಿ 8ಕ್ಕೆ ಕೋರ್ಟ್ ಮುಂದೆ ಹಾಜರಾಗುವ ಮೂಲಕವಾಗಿ ತಮ್ಮ ಹೇಳಿಕೆಯನ್ನು ಕೊಡಬೇಕಾಗಿದೆ.